ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಜೂನ್ 3ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಬುಧವಾರ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸಾಧ್ಯತೆ ಇದೆ. ಜೂನ್ 3ನೇ ತಾರೀಕಿಗೆ ಬುಧವಾರ ದಿನ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 12ರಿಂದ 14 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಸಚಿವರಾಗಿ. ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸಂಬಂಧ ರಾಜ್ಯಪಾಲರ ಕಚೇರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗುತ್ತೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 12ರಿಂದ 14 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಅವರಿಗೆ ವಿಶೇಷಗಳು ಹೋಗ್ತಾ ಇರೋದು. ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ಯಾರು ಮೊದಲ ಹಂತದಲ್ಲಿ ಸಂಪುಟವನ್ನು ಸೇರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಸಂಬಂಧ ಅಂದರೆ ಸರ್ಕಾರದ ಹಕ್ಕು ರಚನೆ ಮಾಡುವಂತಹ ಹಕ್ಕನ್ನು ಮಂಡಿಸಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಅದನ್ನು ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾದರೂ ಅವರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬುಧವಾರ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಅಂತ ನಾವೇನು ಕರಿತೀವಿ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೆಚ್ಚು ಜನ ಸೇರುವ ಹಿನ್ನೆಲೆ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ ಅಂತ. ಜನ ಹೆಚ್ಚು ಸೇರಿದರೆ ಅಹಿತಕರ ಘಟನೆ ಆಗುವಂತಹ ಆತಂಕ ಇದೆ. ಹೀಗಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಬೆಂಬಲಿಗರು ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿದ್ರು. ನಾವು ರಾಮನಗರದಿಂದಲೇ 60,000 ಜನರನ್ನು ಕರೆದುಕೊಂಡು ಬರ್ತೀವಿ ಅಂತ. ಅವರ ಅಭಿಮಾನಿಗಳು, ಬೇರೆ ಬೇರೆ ಊರುಗಳಿಂದ ಬರುವಂತಹ ಕಾರ್ಯಕರ್ತರುಗಳು, ಅವರ ಸ್ವಕ್ಷೇತ್ರದಿಂದ ಬರುವಂತಹ ಕಾರ್ಯಕರ್ತರುಗಳು, ಬೆಂಗಳೂರಿನಲ್ಲಿ ಸೇರುವಂತಹ ಜನ. ಹೀಗಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮೇಲೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಅಹಿತಕರ ಘಟನೆಗಳೆಲ್ಲ ಆಗಬಹುದು. ಹೀಗಾಗಿ ಜನದಟ್ಟಣೆ ಹೆಚ್ಚಾಗಬಹುದು. ಹೀಗಾಗಿ ಈ ಘಟನೆಗಳನ್ನು ತಡೆಯುವಂಥ ಆತಂಕ ಅಂದರೆ ತಡೆಯಬೇಕು ಅನ್ನೋ ಕಾರಣಕ್ಕಾಗಿ ಲೋಕಭವನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ನೀವು ನೋಡಿ, ರಾಮನಗರದಿಂದ 60,000 ಜನರನ್ನ ಕಾರ್ಯಕರ್ತರನ್ನು ತರ್ತೀವಿ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ, ರಾಮನಗರದ ಶಾಸಕ. ಯಾಕಂದರೆ ಅವರು ಬಹಳ ದಿನಗಳಿಂದಲೂ ಕೂಡ ಇಂಥದ್ದೊಂದು ಆಸೆಯನ್ನು ಪಟ್ಟಿದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ರಾಮನಗರಕ್ಕೆ ಒಂದು ಐತಿಹಾಸಿಕ ದಾಖಲೆ ಕೂಡ ಇದೆ. ಈ ಹಿಂದೆ ಅನೇಕ ಜನ ರಾಮನಗರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಕೆಂಗಲ್ ಹನುಮಂತರಯ್ಯ, ರಾಮಕೃಷ್ಣ ಹೆಗಡೆ, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು. ಅದಾದ ನಂತರ ಇದೀಗ ಡಿ ಕೆ ಶಿವಕುಮಾರ್ ಅಂದರೆ 5ನೇ ಇವರು ರಾಮನಗರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗ್ತಾ ಇರೋರು. ಇದೀಗ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಆ ಭಾಗದಿಂದ ಆಯ್ಕೆ ಆಗ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಸಹಜವಾಗಿ ಬೆಂಗಳೂರಿಗೆ ಹತ್ತಿರ ಇದೆ. ಕನಕಪುರ ವಿಧಾನಸಭಾ ಕ್ಷೇತ್ರವು ಕೂಡ ಬೆಂಗಳೂರಿಗೆ ಸಾಮೀಪ್ಯವೇ ಇದೆ. ಹೀಗಾಗಿ ಅನೇಕ ಜನ ಕಾರ್ಯಕರ್ತರುಗಳು, ಮುಖಂಡರುಗಳೆಲ್ಲ ಭಾಗವಹಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನು ಲೋಕಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಭಾರಿ ಪ್ರಾಮುಖ್ಯತೆಯಾಗಿ ಯಾರು ಸಚಿವ ಸಂಪುಟವನ್ನು ಸೇರ್ತಾರೆ ಅಂತ, ಹೊಸಬರಿಗೆ ಅವಕಾಶಗಳನ್ನು ಕೊಡಲಾಗುತ್ತೋ, ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಕೆಲ ಸಚಿವರನ್ನು ಮುಂದುವರಿಸುವಂತಹ ಪ್ರಯತ್ನಗಳಾಗುತ್ತೋ, ಹೈಕಮಾಂಡ್ನ ಲೆಕ್ಕಾಚಾರಗಳು, ಜಾತಿ ಲೆಕ್ಕಾಚಾರ, ಅದಾದ ನಂತರ ಪ್ರಾದೇಶಿಕ ಸಮತೋಲನ, ಬಣಗಳ ಲೆಕ್ಕಾಚಾರವೂ ಕೂಡ ಇರುತ್ತೆ. ಸಿದ್ದರಾಮಯ್ಯನವರು ಏನಾದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರಿಗೆ ಹೆಚ್ಚು ಸ್ಥಾನಗಳನ್ನು ಕೊಡಿಸುವಂತಹ ಪ್ರಯತ್ನಗಳನ್ನೇನಾದರೂ ಮಾಡ್ತಾರಾ? ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದೇ ಹಂತದಲ್ಲಿ ಎಲ್ಲರನ್ನೂ ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ 12ರಿಂದ 13 ಜನ ಅಂತ ಹೇಳಲಾಗ್ತಾ ಇದೆ. ಒಟ್ಟು 34ರ ಪೈಕಿ 12ರಿಂದ 13 ಜನರನ್ನ ಮೊದಲ ಹಂತದಲ್ಲಿ ಸೇರಿಸಿಕೊಂಡು ಅದಾದ ನಂತರ ಮತ್ತಷ್ಟು ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶಗಳು. ಯಾಕಂದರೆ ಅನೇಕ ಜನ, 40ಕ್ಕಿಂತ ಅಧಿಕ ಜನ ಸಚಿವ ಆಕಾಂಕ್ಷಿಗಳಿದ್ದಾರೆ. ಅದು ಹಿರಿತನದ ಆಧಾರದ ಮೇಲೆ, ಜಾತಿವಾರು ಆಧಾರದ ಮೇಲೆ, ಪ್ರಾದೇಶಿಕತೆಯ ಹಿನ್ನೆಲೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು ನಾಯಕರನ್ನ ಭೇಟಿ ಮಾಡೋದಕ್ಕೆ. ಸಚಿವ ಸ್ಥಾನ ಬೇಕು ಅನ್ನುವ ಕಾರಣಕ್ಕಾಗಿಯೇ
ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಾಗ ಅವರೆಲ್ಲರ ಬೇಡಿಕೆ ಏನಾಗಿತ್ತು? ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಹೀಗಾಗಿ ಹಿರಿಯರಿಗೆ ಅವಕಾಶವನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಮೊದಲ ಬಾರಿ ಆಯ್ಕೆ ಆದವರಿಗೆ ನಾವು ಕೊಡಲ್ಲ ಅಂತ. ಈಗ ಏನಾದರೂ ಯುವ ನಾಯಕತ್ವಕ್ಕೆ ಮನ್ನಣೆ ಹಾಕುವಂತಹ ದೃಷ್ಟಿಯಿಂದ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು, ಅದರಲ್ಲೂ ವಿಶೇಷವಾಗಿ ಅಹಿಂದ ಮತಗಳು ಕೈ ತಪ್ಪಿಬಿಡುತ್ತೆ ಎನ್ನುವಂಥ ಆತಂಕ ಕಾಂಗ್ರೆಸ್ಗೆ ಏನು ಬಂದಿದೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ ನಂತರ, ಅದು ಮುಸಲ್ಮಾನ್ ಸಮುದಾಯ ಆಗಿರ್ಬೋದು, OBC ಆಗಿರ್ಬೋದು, ದಲಿತ ಆಗಿರ್ಬೋದು, ಎಡಗೈ ಮತ್ತು ಬಲಗೈ, ಈ ಎಲ್ಲ ಜಾತಿಗಳನ್ನು ಕೂಡ ಸಮನ್ವಯದಿಂದ ತೆಗೆದುಕೊಂಡು ಹೋಗುವುದಕ್ಕೆ ಸಿದ್ದರಾಮಯ್ಯನವರ ರೀಪ್ಲೇಸ್ಮೆಂಟ್ ಆಗಿ ಅದನ್ನು ಸಚಿವ ಸಂಪುಟದಲ್ಲಿ ಏನಾದರೂ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂತಹ ಪ್ರಯತ್ನಗಳು ಏನಾಗುತ್ತಾ ಎಲ್ಲವೂ ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಕಳೆದ ಬಾರಿ ಏನಾಗಿತ್ತು, ಯಡಿಯೂರಪ್ಪನವರ ನಂತರ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು. ಇದೀಗ ಕುರುಬ ಸಮುದಾಯಕ್ಕೆ ಸೇರಿರುವಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಆ ಪ್ಲೇಸ್ಗೆ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರನ್ನು ರೀಪ್ಲೇಸ್ ಮಾಡಲಾಗ್ತಾ ಇದೆ. ಹೀಗಾಗಿ ಇಂಥದ್ದೊಂದು ಆತಂಕ ಇದ್ದೇ ಇರುತ್ತೆ. ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ 28ರ ಚುನಾವಣೆಯಲ್ಲಿ ಏನಾಗಿಬಿಡ್ಬೋದು ಎನ್ನುವಂಥ ಆತಂಕ ಸಹಜವಾಗಿರುತ್ತೆ. ಅದಕ್ಕೆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನ ಹೈಕಮಾಂಡ್ ನಿಟ್ಟಿನಲ್ಲಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸಚಿವ ಸಂಪುಟ ವಿಚಾರದಲ್ಲೂ ಕೂಡ ಭಾರಿ ಕುತೂಹಲ ಅಂತೂ ಸದ್ಯಕ್ಕಿದೆ. ಯಾಕಂದರೆ ರಾಜಕೀಯ ಪಕ್ಷ ಅಂತ ಹೇಳಿದರೆ ಚುನಾವಣೆನೇ. ಆದರೆ ಮತ್ತೊಂದು ವಿಪರ್ಯಾಸ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಯಾವಾಗ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಲಾಗಿದೆಯೋ ಅವಧಿ ಪೂರ್ವದಲ್ಲಿ, ಮಾರನೇ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಹೀನಾಯವಾಗಿ ಸೋತಿರುವಂಥ ಉದಾಹರಣೆಗಳಿದೆ. ಹೀನಾಯವಾಗಿ ಸೋತ್ಬಿಟ್ಟಿದ್ದಾರೆ. ಅದು ಜಾತಿಯ ಕಾರಣಕ್ಕನೋ ಅಥವಾ ವ್ಯಕ್ತಿಯ ಮತಗಳನ್ನು ತೆಗೆದುಕೊಳ್ಳುವಂಥ ಪ್ರಾಬಲ್ಯ ಕಡಿಮೆ ಆಗಿದ್ದರ ಕಾರಣಕ್ಕಾಗಿನೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯಾದಾಗ ಮಾರನೇ ಚುನಾವಣೆಯಲ್ಲಿ ರಾಜ್ಯದ ಮತದಾರ ಒಂದು ಪಾರ್ಟಿಯನ್ನು ಅಧಿಕಾರದಿಂದ ಕೆಳಗಿಳಿಸಿದಂತಹ ಇತಿಹಾಸ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿ ಅಂಥದ್ದೊಂದು ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಅದನ್ನು ಸಚಿವ ಸಂಪುಟದಲ್ಲಿ DCMಗಳ ಸೃಷ್ಟಿ ಮಾಡುವಂತಹ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಸರಿದೂಗಿಸುವಂತಹ ಸಾಧ್ಯತೆಗಳಿದೆ. ಇದೀಗ ಬುಧವಾರ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಾಧ್ಯತೆ.